ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿಯ ಆರೋಪ ಕೇಳಿಬಂದಿತ್ತಲ್ಲ. ಸೊ ಬಿಡದಿಯ ಕೇತಗಾನಹಳ್ಳಿ ತೋಟದ ಬಳಿ ಒತ್ತುವರಿಯನ್ನ ತೆರವು ಮಾಡೋ ಪ್ರಕ್ರಿಯೆ ನಡೆಯುತ್ತಾ ಇದೆ. ಸೊ ಎಚ್.ಡಿ.ಕೆ 9 ಎಕರೆ ಭೂಮಿ ಒತ್ತುವರಿ ಮಾಡಿದ್ರು ಅನ್ನುವಂಥದ್ದು ಈ ಸರ್ವೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಗೊತ್ತಾಗಿರುವಂಥ ಸಂಗತಿ ಅಂತ ಕಾಣಿಸುತ್ತೆ. ಒತ್ತುವರಿ ಜಮೀನನ್ನ ತೆರವು ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಆರಂಭ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ವಿ ಯಶವಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಜಮೀನು ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿ ಹಲವರು ಒತ್ತುವರಿ ಮಾಡಿದ್ದಾರೆ. 14 ಎಕರೆ ಒತ್ತುವರಿ ಆಗಿದೆ ಅನ್ನುವಂಥದ್ದು ಆರೋಪ. ಅದರಲ್ಲಿ ಕುಮಾರಸ್ವಾಮಿ ಅವರು ಒಬ್ಬರದ್ದೇ ಅಲ್ಲ, ಅವರ ಆಪ್ತರ ಕೆಲವು ವಿಚಾರಗಳು ಬಂದಿದೆ. ಆಮೇಲೆ ಇದು ಹೈಕೋರ್ಟ್ನಲ್ಲೂ ಕೂಡ ಈ ಪ್ರಕರಣ ವಿಚಾರಣೆಯಲ್ಲಿತ್ತು. ಮೊನ್ನೆ ಅಂತೂ ಜಡ್ಜ್ ಭಾಳ ಸಿಟ್ಟಾಗಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದರು. ಏನು ಮಾಡ್ತಾ ಇದ್ದೀರಾ ನೀವು ಇಷ್ಟು ವರ್ಷದಿಂದ ಅಂತೆಲ್ಲ ಹೇಳ್ಕೊಂಡು. ಬಟ್ ಕುಮಾರಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಭೂ ದಾಖಲೆಗಳ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಕಳೆದೋಗಿರೋ ನನ್ನ ಜಮೀನನ್ನು ಹುಡುಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅಂತಲೂ ಕೂಡ ಗೊತ್ತಾಗ್ತಾ ಇರುವಂಥ ಸಂಗತಿ. ಇಲ್ಲಿ ಅವರು ಹಿಂದೆ ಸಿನಿಮಾಗೆ ಸಂಬಂಧಪಟ್ಟಾಗೇನ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದಂಥ ಸಂದರ್ಭದಲ್ಲಿ ಅವ್ರು ಖರೀದಿ ಮಾಡಿದ್ದಂಥ ಭೂಮಿ ಇದು ಅಂತ ಅವ್ರು ಹಲವು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ಭೂಮಿಗೆ ಹೌದು ಬಂಗಾರದ ಬೆಲೆ ಇದೆ, ಬೆಂಗಳೂರಿಂದ ಕೆಲವೇ ದೂರ ಇರುವಂಥದ್ದು ಅವರ ತೋಟದ ಮನೆ. ಬಟ್ ಅದು ಒತ್ತುವರಿ ಆಗಿತ್ತಾ ಇಲ್ವಾ ಅನ್ನುವಂಥದ್ದು ಗೊಂದಲಕ್ಕೆ ಕಾರಣ ಆಗಿತ್ತು. ಹೌದು ಒತ್ತುವರಿ ಆಗಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೊನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಸರ್ವೆಯನ್ನು ನಡೆಸಲಾಗಿದೆ. ಕುಮಾರಸ್ವಾಮಿ ಅವರು 9 ಎಕರೆ ಒಟ್ಟು 14 ಎಕರೆ ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ದು ಆರೋಪ. ಅದನ್ನು ತೆರವು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಆಮೇಲೆ ಕುಮಾರಸ್ವಾಮಿ ಅವರು ಅಲ್ಲಿ ಒಂದು ತೋಟದ ಮನೆ ಇದೆ, ಜೊತೆಗೆ ಇದಕ್ಕೆ ಅವರಿಗೆ ಅಂದರೆ ಅವರು ನಿರ್ವಹಿಸ್ತಾ ಇರುವಂಥ ಈ ಕುರಿಗಳು ಸಾಕ್ತಾ ಇದ್ದಾರೆ, ದನಗಳನ್ನು ಸಾಕ್ತಾ ಇದ್ದಾರೆ, ಕೋಳಿಗಳನ್ನು ಸಾಕ್ತಾ ಇದ್ದಾರೆ. ಆಮೇಲೆ ಇನ್ನಿತರ ಬೆಳೆಗಳನ್ನು ಕೂಡ ಅಲ್ಲಿ ಅವರು ಬೆಳೀತಾ ಇದ್ದಾರೆ. ಇದು ಯಾವ ಪಾರ್ಟ್ ಈಗ ಒತ್ತುವರಿ ಆಗಿರೋದು ಅನ್ನೋದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಿದೆ. ರಾಮನಗರ ಜಿಲ್ಲಾಧಿಕಾರಿ ಕೂಡ ಸ್ವತಃ ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಕಲ್ಲಾಕಿ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂಡು ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ನಾವು ಬಿಡಿಸ್ಕೊಳ್ತೀವಿ. ರಿಪೋರ್ಟ್ ಏನಿದೆ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ನಾ ಅಂದಾಜು ಹೇಳ್ತಾ ಇರೋದು ಮ್ಯಾಟರ್ ಇಸ್ ಬಿಫೋರ್ ದ ಕೋರ್ಟ್. ಐ ಆಮ್ ಹಿಯರ್ ಟು ಎನ್ಫೋರ್ಸ್ ದಿ ಕೋರ್ಟ್ ಆರ್ಡರ್. ಏನೇನು ಒತ್ತುವರಿ ಆಗಿದೆ ಅದನ್ನು ತೆಗೆಸೋಕ್ಕೆ ಡೀಟೇಲ್ಸ್ ಏನಿದೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಒನ್ಸ್ ಇಟ್ ಬಿಕಮ್ಸ್ ಅ ಪಬ್ಲಿಕ್. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬಹಳ ವರ್ಷಗಳಿಂದ ನಡೀತಾ ಇದ್ದಂಥ ಪ್ರಕರಣ ಇದು. ಈಗಿದು ತೆರವು ಮಾಡುವಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅನ್ನುವಂಥ ಇವತ್ತಿನ ಡೆವಲಪ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ. ಈಗ ಅವರು ಕುಮಾರಸ್ವಾಮಿ ಅವರ ಮನೆಯ ಬೌಂಡ್ರಿಯಲ್ಲಿ ಯಾವ ಪಾರ್ಟ್ ಈಗ ಒತ್ತುವರಿ ಆಗಿದೆ ಅನ್ನುವಂಥದ್ದು ಆರೋಪ. ಅದರ ಜೊತೆಗೇನೆ ಇನ್ನಿತರರು ಅಂತಂದ್ರೆ ಬಹುಶಃ ಅವರ ಆಪ್ತರಕ್ಕೆ ಸಂಬಂಧಪಟ್ಟಾಗ ಕೂಡ ಹಿಂದೆಯಿಂದ ವರದಿಯಾಗಿತ್ತಲ್ಲ. ಒಟ್ಟು ಎಷ್ಟೋ ಎಕರೆ ಅಂದಾಜು, ಅದು ಯಾವ ರೀತಿಯಾಗಿ ನಡೀತಾ ಇದೆ, ಏನು ಗೊತ್ತಾಗ್ತಾ ಇದೆ ಸ್ಪಾಟ್ನಲ್ಲಿ ಡೀಟೇಲ್ಸ್ ಪ್ರಶಾಂತ್? ಮಾಲ್ತೇಶ್, ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಭೂಮಿ ಒತ್ತುವರಿ ಆರೋಪ ಕೂಡ ಕೇಳಿ ಬಂದಿತ್ತು. ಆದರೆ ಸರ್ವೆ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಒತ್ತುವರಿ ಮಾಡಿರುವಂಥದ್ದು ಪ್ರೂವ್ ಆಗಿದೆ. ಈ ನಿಟ್ಟಿನಲ್ಲಿ ಒತ್ತುವರಿ ಆಗಿರುವಂಥ ಜಮೀನನ್ನು ತೆರವು ಮಾಡೋದಕ್ಕೂ ಕೂಡ ರಾಮನಗರ ಜಿಲ್ಲಾಡಳಿತ ಮುಂದಾಗಿದೆ. ನಾನಿವಾಗ ರಾಮನಗರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ಬಳಿ ಇರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆ ಬಳಿ ಇದ್ದೀನಿ. ಒಂದು ಕಡೆ ದೃಶ್ಯದಲ್ಲಿ ನೋಡ್ಬೋದು, ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಈಗ ಒತ್ತುವರಿ ಆಗಿರುವಂಥ ಜಮೀನು ತೆರವು ಕಾರ್ಯ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಜಟಾಪಟಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಡೀತಾ ಇತ್ತು. ಹೈಕೋರ್ಟ್ ಒಂದು ಖಡಕ್ ಆದೇಶವನ್ನ ಮಾಡಿತ್ತು, ಒತ್ತುವರಿ ಆಗಿರುವಂಥ ಜಮೀನು ಎಲ್ಲವನ್ನು ಕೂಡ ತೆರವು ಮಾಡಬೇಕು, ಸರ್ವೆ ಕಾರ್ಯ ಮಾಡಿ ಅಂತೇಳಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸುಮಾರು 5ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಒಂದು ಕೇತಗಾನಹಳ್ಳಿ ಸರ್ವೆ ನಂಬರಲ್ಲಿ ಸರ್ವೆ ಕಾರ್ಯ ಕೂಡ ನಡೆದಿತ್ತು. ಅದರಲ್ಲಿ 14ಕ್ಕೂ ಹೆಚ್ಚು ಎಕರೆ ಪ್ರದೇಶ ಒತ್ತುವರಿ ಆಗಿರುವಂಥದ್ದು ಕೂಡ ತಿಳಿದು ಬಂದಿದೆ.
ವಿವಿಧ ಸರ್ವೆ ನಂಬರ್ಗಳಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಒಡೆತನದ ಜಮೀನು ಸೇರಿದಂತೆ ಅವರ ಸಂಬಂಧಿಕರ ಜಮೀನುಗಳೆಲ್ಲವೂ ಕೂಡ ಈಗ ಒತ್ತುವರಿ ಆಗಿದೆ ಅಂತೇಳಿ ಸ್ವತಃ ರಾಮನಗರ ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಒತ್ತುವರಿ ಆಗಿರುವಂಥ ಜಾಗಗಳೆಲ್ಲವೂ ಈಗಾಗಲೇ ಗುರುತು ಮಾಡಿದ್ದಾರೆ. ಆ ಒಂದು ಗುರುತು ಮಾಡಿರುವಂಥ ಜಾಗದಲ್ಲಿ ಈಗಾಗಲೇ ಸರ್ವೆ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸರ ನೇತೃತ್ವದಲ್ಲಿ ಆ ಒಂದು ಸ್ಪಾಟಲ್ಲಿ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ 5ಕ್ಕೂ ಹೆಚ್ಚು JCBಗಳು ಕೂಡ ಕುಮಾರಸ್ವಾಮಿ ಅವರ ತೋಟದ ಜಮೀನಿನ ಒಳಭಾಗದಲ್ಲಿ ಹೋಗಿದ್ದಾರೆ. ಎಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲವನ್ನೂ ಕೂಡ ಡೆಮಾಲಿಷ್ ಮಾಡ್ತಾರೆ. ಅಂದರೆ ಅಲ್ಲಿ ಆಗಲೇ ಒತ್ತುವರಿ ಆಗಿರೋ ಜಾಗದಲ್ಲಿ ಈಗಾಗಲೇ ಸಾಕಷ್ಟು ಬೆಳೆಗಳಿದ್ದಾವೆ. ಒಂದು ಕಡೆ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಸೇರಿದಂತೆ ಬೇರೆ ಬೇರೆ ಬೆಳೆಗಳು ಇರುವಂಥದ್ದು. ಹೀಗಾಗಿ ಎಲ್ಲಿ ಗುರುತು ಮಾಡಿದ್ದಾರೆ ಆ ಒಂದು ಜಾಗವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಅಲ್ಲಿ ಬೇಲಿಯನ್ನು ಕೂಡ ಹಾಕ್ತಾರೆ. ಈಗಾಗಲೇ ಸಾಕಷ್ಟು ಕಲ್ಕಂಬಗಳೆಲ್ಲವನ್ನು ಕೂಡ ಟ್ರ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಸರ್ವೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅವರ ನೇತೃತ್ವದಲ್ಲಿ ಬಂದು ತೆರವಾಗಿರುವಂಥ ಜಮೀನು ಅಂದರೆ ಒತ್ತುವರಿ ಆಗಿರುವಂಥ ಜಮೀನನ್ನು ತೆರವು ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅಂದರೆ ಈ ಒಂದು ಕೇತ್ಗಾನಹಳ್ಳಿ ಸರ್ವೆ ನಂಬರಲ್ಲಿ 7, 8, 9, 10 ಜೊತೆಗೆ 16, 17 ಮತ್ತು 79ರಲ್ಲಿ ಒತ್ತುವರಿ 14 ಎಕರೆ ಒತ್ತುವರಿ ಆಗಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಸರ್ವೆ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟಾರೆ 14ಕ್ಕೂ ಹೆಚ್ಚು ಎಕರೆ ಪ್ರದೇಶ ಒತ್ತುವರಿ ಆಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗಾಗಿ ಈಗೆಲ್ಲ ಒತ್ತುವರಿ ಆಗಿರುವಂಥದ್ದನ್ನ ಕೂಡ ಜಿಲ್ಲಾಡಳಿತ ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡು ಆ ಒಂದು ವರದಿಯನ್ನು ಕೂಡ ಹೈಕೋರ್ಟ್ಗೆ ಮತ್ತು ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್.